ಇನ್ನು ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿಯ ರದ್ದಂ ಜ್ಯುವೆಲರಿಯಲ್ಲಿ ಕೇರಳದ ಎಸ್ಐಟಿಯಿಂದ ಶೋಧ. ಎಸ್ಐಟಿಯ 5 ಅಧಿಕಾರಿಗಳು ಚಿನ್ನದಂಗಡಿಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಚಿನ್ನದಂಗಡಿ ಮಾಲೀಕ ಗೋವರ್ಧನ್ ಅರೆಸ್ಟ್ ಆಗಿದ್ದಾರೆ. ಬಂಧಿತ ಗೋವರ್ಧನ್ಗೆ ಸೇರಿರುವಂತಹ ಜ್ಯುವೆಲರಿ ಅಂಗಡಿಯದು ರದ್ದಂ. ಚಿನ್ನ ಕಳ್ಳತನ ಕೇಸ್ನಲ್ಲಿ ಗೋವರ್ಧನ್ ಅರೆಸ್ಟ್ ಮಾಡಿದ್ದಾರೆ. ಶಾಪ್ನ ಡೋರ್ ಕ್ಲೋಸ್ ಮಾಡಿಕೊಂಡು ಒಳಗಡೆ ತಪಾಸಣೆಯನ್ನು ನಡೆಸ್ತಾ ಇದೆ ಎಸ್ಐಟಿ. ನನ್ನ ಪ್ರತಿನಿಧಿ ವಿನಾಯಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಕೇರಳದ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4.5 ಕೆಜಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ರದ್ದಂ ಜ್ಯುವೆಲರಿ ಮೇಲೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಪದೇ ಪದೇ ದಾಳಿ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಬೆಳಗ್ಗೆ ರದ್ದಂ ಜ್ಯುವೆಲರಿ ಮೇಲೆ ಕೇರಳದ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ತೀವ್ರ ರೀತಿಯಾಗಿರ್ತಕ್ಕಂಥ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಅಂದರೆ 4.5 ಕೆಜಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 475 ಗ್ರಾಂ ಚಿನ್ನ ಬಳ್ಳಾರಿಯ ರದ್ದಂ ಜ್ಯುವೆಲರ್ನ ಮಾಲೀಕನಾಗಿರ್ತಕ್ಕಂತಹ ಗೋವರ್ಧನ್ ಅವರು ಖರೀದಿ ಮಾಡಿದ್ರು ಅನ್ನೋ ಮಾಹಿತಿ ಬಂದಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಕಳೆದ ಒಂದು ವಾರದ ಹಿಂದುಗಡೆ ಅಷ್ಟೇ ಬಳ್ಳಾರಿಯ ರದ್ದಂ ಜ್ಯುವೆಲರಿಯ ಮಾಲೀಕ ಗೋವರ್ಧನ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಅವರ ವಿಚಾರಣೆ ಸಂದರ್ಭದಲ್ಲಿ ಗೋವರ್ಧನ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಮತ್ತು ಇಲ್ಲಿ ಪ್ರಸ್ತುತವಾಗಿ ಆ ಜ್ಯುವೆಲರಿ ಇರತಕ್ಕಂತಹ ಮಾಹಿತಿಗೂ ತಾಳೆ ಹಾಕಿ ನೋಡ್ತಾ ಇರತಕ್ಕಂಥ ಅಧಿಕಾರಿಗಳು ಸಂಪೂರ್ಣವಾಗಿ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ ಬಂದಿರತಕ್ಕಂಥ ಎಸ್ಐಟಿ ಅಧಿಕಾರಿಗಳು ಒಳಗಡೆ ಜ್ಯುವೆಲರಿ ಒಳಗಡೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಕೊಂಡು ಒಳಗಡೆ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರತಿಯೊಂದು ಇಲ್ಲಿರ್ತಕ್ಕಂಥ ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ರದ್ದಂ ಜ್ಯುವೆಲರಿಯಲ್ಲಿ ಕೆಲಸ ಮಾಡ್ತಾರೆ. ಆ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇದೇ ವಿಚಾರವಾಗಿ ಏನಂತಂದರೆ ಈ ಗೋವರ್ಧನ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಮತ್ತು ಇಲ್ಲಿರ್ತಕ್ಕಂತಹ ದಾಖಲೆಗಳಿಗೂ ತಾಳೆ ಹಾಕಿ ನೋಡ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಾವ ಅನ್ನೋ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ತನಿಖೆ ಮತ್ತು ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಕೇವಲ ರದ್ದಂ ಜ್ಯುವೆಲರಿ ಶಾಪ್ ಮೇಲೆ ಮಾತ್ರ ಅಲ್ಲ, ಗೋವರ್ಧನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮನೆ ಮೇಲೂ ಕೂಡ ಇದೀಗ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವುದು. ಅಂದರೆ ಪ್ರಮುಖವಾಗಿ ಒಂದು ರೀತಿಯಲ್ಲೂ ಸ್ಲೋ ರೀತಿಯಾಗಿ ನಡೀತಾ ಇರತಕ್ಕಂಥ ಎಸ್ಐಟಿ ಅಧಿಕಾರಿಗಳ ತಂಡ ಇದೀಗ ಚುರುಕು ಪಡ್ಕೊಂಡು ಏನು ಕೋರ್ಟ್ ಯಾವಾಗ ಚಾಟಿಯನ್ನು ಬೀಳ್ತು ನಂತರದಲ್ಲಿ ಚುರುಕು ಪಡೆದಿರ್ತಕ್ಕಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಇದೀಗ ಪದೇ ಪದೇ ಬಳ್ಳಾರಿಯ ರದ್ದಂ ಜ್ಯುವೆಲರಿ ಮೇಲೆ ದಾಳಿ ಮಾಡಿ, ಅಂದರೆ ಕಳೆದ 2 ತಿಂಗಳ ಹಿಂದುಗಡೆ ಅಷ್ಟೇ 24ನೇ ತಾರೀಕೆ ಇಲ್ಲಿರ್ತಕ್ಕಂಥ ರದ್ದಂ ಜ್ಯುವೆಲರಿ ಮೇಲೆ ದಾಳಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಚಿನ್ನವನ್ನು ಕೂಡ ರಿಕವರಿ ಮಾಡ್ಕೊಂಡು ಹೋಗಿದ್ರು ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಇದೀಗ ಮತ್ತೆ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕ್ಯಾಮರಾ ಪರ್ಸನ್ ಮದನ್ ಜೊತೆ ವಿನಾಯಕ್ ಅವರಿಗೆ ಟಿವಿ9 ಬಳ್ಳಾರಿ.